ಮೊದಲ ಸ್ಪರ್ಧಾಳು ವಿಜಯ್ ಕಾಕಡೆ ಶಂಕರ್ಲಿಂಗ್ ಪ್ರೌಢಶಾಲೆ ಗೋಕಾಕ್. ಸಿದ್ಧತೆಯಲ್ಲಿರಬೇಕಾದವರು ಸ್ಫೂರ್ತಿ ಎಸ್ ಬಾಗೂಜಿ ಫೋರ್ಸ್ ಅಕಾಡೆಮಿ ಗೋಕಾಕ್ ಫಾಲ್ಸ್. ಸಜ್ಜನ ಸಮಾಜ ಬಂಧುಗಳೇ, ಶ್ರದ್ಧೆಯ ತಾಯಿ ತಂದೆಯರೇ, ಭಾಷಣವೆಂಬುದು ಭಾಷೆಯ ವಿಲಾಸವಲ್ಲ, ಅದು ಭಾವನೆಗಳ ಸಂಯೋಗ. ಚರಿತ್ರೆ ಎಂಬುದು ಕೇವಲ ಯುದ್ಧದ ದಾಖಲೆ ಅಲ್ಲ, ಅಳಿದ ರಾಜ ಮಹಾರಾಜರ ಜೀವನದ ಅಂಕಿಅಂಶಗಳೂ ಅಲ್ಲ. ಭೂಗೋಳವೆಂದರೆ ಭೂಮಿಯ ಉದ್ದಗಲ, ವಾಯು ವೈಪರೀತ್ಯಗಳ ವಿವರಗಳಷ್ಟೇ ಅಲ್ಲ, ಆ ಮಣ್ಣಿನ ಕಣ ಕಣದಲ್ಲಿ ವ್ಯಕ್ತವಾಗುವಂತಹ ಮಾತೃತ್ವದ ದೈವಿ ರೂಪ. ಸಂಸ್ಕೃತಿ ಎಂದರೆ ಸಂಗೀತ, ಕಲೆ, ನರ್ತನಗಳ ವಿವರಗಳಷ್ಟೇ ಅಲ್ಲ, ಇಡೀ ಜಗತ್ತನ್ನೇ ನತಮಸ್ತಕಗೊಳಿಸುವ ಸದ್ಗುಣಗಳ ಅಭಿವ್ಯಕ್ತಿ. ಇಂಥ ಭವ್ಯ ಪರಂಪರೆ, ಭವ್ಯ ಸಂಸ್ಕೃತಿಯನ್ನೊಳಗೊಂಡ ಭವ್ಯ ಭಾರತ ಭವಿಷ್ಯತ್ತಿನಲ್ಲಿ ಹೇಗಿರಬೇಕೆಂಬುದರ ಕುರಿತಾಗಿ ನಾನು ಮಾತನಾಡುತ್ತೇನೆ. ಆತ್ಮೀಯರೇ, ಸ್ವಲ್ಪ ತಮ್ಮನ್ನು ಇತಿಹಾಸದ ಕಡೆ ಕರೆದೊಯ್ಯುವ ಪ್ರಯತ್ನ ಮಾಡುತ್ತೇನೆ. ಕನಸಿನಲ್ಲಿ ಕೊಟ್ಟ ಮಾತಿನಂತೆ ನಡೆದು ತನ್ನ ರಾಜ್ಯವನ್ನು, ತನ್ನ ಪತ್ನಿಯನ್ನು, ತನ್ನ ಏಕೈಕ ಸುಪುತ್ರನನ್ನು, ತನ್ನ ಸರ್ವಸ್ವವನ್ನೇ ತ್ಯಾಗ ಮಾಡಿ ಕೊನೆಗೂ ಸುಡುಗಾಡನ್ನು ಕಾಯುವ ಪ್ರಸಂಗ ಬಂದರೂ ಸತ್ಯವನ್ನು ಬಿಡದೆ ಸತ್ಯಸಂಧನಾಗಿ ಬಾಳಿದ ಹರಿಶ್ಚಂದ್ರ ಬಾಳಿದ ನಾಡು ನಮ್ಮ ಭಾರತ. ಇಂಥ ಸತ್ಯಸಂಧರು, ಸತ್ಯ ಮೂರ್ತಿಗಳು ಭವಿಷ್ಯ ಭಾರತದ ಮನೆ ಮನೆಯಲ್ಲಿ ಸಿಗುವಂತರಾಗಬೇಕು. ದೇವತೆಗಳಿಗೆ ಸಂಕಷ್ಟ ಬಂದಾಗ ತನ್ನ ದೇಹವನ್ನೇ ತ್ಯಾಗ ಮಾಡಿ ದೇವತೆಯನ್ನು ರಕ್ಷಿಸಿದ ಮಹಾನ್ ತ್ಯಾಗಿ ದದಿಚಿ ಮುನಿ. ಇಂಥ ತ್ಯಾಗ ಮೂರ್ತಿಗಳು ಭವಿಷ್ಯ ಭಾರತದ ಹೆಜ್ಜೆ ಹೆಜ್ಜೆಗೂ ಮೂಡಿ ಬರಬೇಕು. ಆದರೆ ಇಂದು ಎಲ್ಲ ಕಡೆಗೂ ಅಧಿಕಾರದಾಹ ಎದ್ದು ತೋರುತ್ತಿದೆ. ಅದೇ ಎಲ್ಲ ಅನಾಹುತಗಳಿಗೆ ದಾರಿ ಮಾಡಿಕೊಡುತ್ತಿದೆ. ಆದರೆ ಭವ್ಯ ಪರಂಪರೆ ಹೊಂದಿದ ಭಾರತಕ್ಕೆ ಅದು ಸಲ್ಲದು. ಕಂಸನನ್ನು ಕೊಂದ ಶ್ರೀಕೃಷ್ಣ ಅವನ ರಾಜ್ಯವನ್ನು ಆಳಲಿಲ್ಲ. ರಾವಣನನ್ನು ಕೊಂದ ಶ್ರೀರಾಮ ಲಂಕೆಯನ್ನು ಆಳಲಿಲ್ಲ. ಭಾರತದ ಸ್ವತಂತ್ರಕ್ಕೆ ಹೋರಾಡಿ ಸ್ವತಂತ್ರ ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ಯಾವ ಅಧಿಕಾರವನ್ನು ಹೊಂದಲಿಲ್ಲ. ಅಣ್ಣನಿಗೂ ಬೇಡವಾದ ರಾಜ್ಯ ನನಗೂ ಬೇಡ ಎಂದು ಅಧಿಕಾರಕ್ಕೆ ಆಸೆ ಪಡೆದ ಭರತ ರಾಜ್ಯದ ಹೊರಗೆ ನಿಂತು ಅಣ್ಣನ ಹೆಸರಿನಲ್ಲಿ ರಾಜ್ಯಭಾರ ಮಾಡಿದ. ಇದಲ್ಲವೇ ನಮ್ಮ ಭಾರತ? ಇಂಥ ಅಧಿಕಾರ ಲಾಲಸೆ ಇಲ್ಲದ ಕೇವಲ ಸಮಾಜಕ್ಕಾಗಿ, ದೇಶಕ್ಕಾಗಿ ಬದುಕುವ ಜನರಿಂದ ತುಂಬಿದ ದೇಶ ನನ್ನದಾಗಬೇಕು. ಅದೇ ನನ್ನ ಕನಸು. ಶಿಕ್ಷಣದ ಬಗ್ಗೆ ಹೇಳುವುದಾದರೆ, ಒಂದು ದೇಶದ ಕೀರ್ತಿಯ ಶಿಖರ ನಿಂತಿರುವುದೇ ಆ ದೇಶದ ಶಿಕ್ಷಣ ಎಂಬ ಗುಡಿಯ ಮೇಲೆ. ಎಲ್ಲಿ ಒಂದು ಸಾರಿ ಅವಲೋಕಿಸಿ, ಶ್ರೇಷ್ಠ ಗುರು ಪರಂಪರೆ ನಿಮಗೆ ಕಂಡೀತು. ವಶಿಷ್ಠ, ವಿಶ್ವಾಮಿತ್ರ, ಕೃಪಾಚಾರ್ಯ, ದ್ರೋಣಾಚಾರ್ಯ, ಕಣ್ವ, ದುರ್ವಾಸ, ಭರದ್ವಾಜ, ಹೀಗೆ ಶ್ರೇಷ್ಠ ಸಾಲಿನ ಗುರು ಪರಂಪರೆಯ ಬಳಿಯಲ್ಲಿಯೇ ಅಲ್ಲವೇ ಸಾಕ್ಷಾತ್ ಭಗವಂತನು ಕೂಡ ನತಮಸ್ತಕನಾಗಿ ಕಲಿತದ್ದು? ಇಂಥ ಶಿಷ್ಯರೇ ಅಲ್ಲವೇ ಈ ರಾಷ್ಟ್ರವನ್ನು ಸರ್ವ ಸಂಕಷ್ಟಗಳಿಂದ ಪಾರು ಮಾಡಿದ್ದು? ರಾಮಕೃಷ್ಣನಂತ ಗುರುಗಳು, ವಿವೇಕಾನಂದರಂತ ಶಿಷ್ಯರನ್ನು ಸೃಷ್ಟಿಸಿ ಈ ರಾಷ್ಟ್ರದ ಕೀರ್ತಿ ಪತಾಕೆಯನ್ನು ಜಗತ್ತಿನ ಬಾನಿತರಕ್ಕೆ ಹಾರಿಸಬಲ್ಲರು. ಜಗತ್ತಿನ ಮೂಲೆ ಮೂಲೆಗಳಿಂದ ಬರುತ್ತಿದ್ದ 10,000 ಜನ ವಿದ್ಯಾರ್ಥಿಗಳಿಗೆ 1,000 ಜನ ಶಿಕ್ಷಕರು ಎಲ್ಲ ವಿಷಯಗಳನ್ನು ಬೋಧಿಸುತ್ತ ಪ್ರತಿದಿನ ತಾಯಿ ಸರಸ್ವತಿಯ ಆರಾಧನೆ ಮಾಡುತ್ತಿದ್ದ ನಮ್ಮ ಭಾರತದ ನಳಂದ ಮತ್ತು ತಕ್ಷಶಿಲಾ ವಿಶ್ವವಿದ್ಯಾಲಯಗಳನ್ನು ನೆನಪಿಸಿಕೊಳ್ಳಿ. ಯಾವ ಫಲಾಪೇಕ್ಷಿಲ್ಲದೆ ಬ್ರಹ್ಮಚಾರಿಗಳಾಗಿ ವಿದ್ಯಾದಾನ ಮಾಡುತ್ತಿದ್ದ ಶಿಕ್ಷಕರು 10,000 ಜನ ವಿದ್ಯಾರ್ಥಿಗಳಿದ್ದರು. ಒಂದೇ ಒಂದು ಅಹಿತಕರ ಘಟನೆ ನಡೆಯದ ವಾತಾವರಣ. ವಿಶ್ವವಿದ್ಯಾಲಯದ ಪ್ರವೇಶಕ್ಕೆ ಬರುವ ವಿದ್ಯಾರ್ಥಿಗಳು ಅಲ್ಲಿಯ ದ್ವಾರಪಾಲಕರು ಕೇಳುವ ಪ್ರಶ್ನೆಗೆ ಉತ್ತರಿಸಲಾಗದೆ 100ಕ್ಕೆ 80 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿ ಮರಳಿ ಹೋಗುತ್ತಿದ್ದರು ಎಂಬ ವಿಚಾರವನ್ನು ಕೇಳಿದಾಗ ಅಂದಿನ ಶಿಕ್ಷಣ ಪದ್ಧತಿ ನಮಗೆ ಅರಿವಾಗುವುದು. ಶ್ರೇಷ್ಠ ಮಟ್ಟದ ಗುರುಗಳು, ಉನ್ನತ ಮಟ್ಟದ ಶಿಕ್ಷಣ, ಅನ್ಯೋನ್ಯವಾದ ಗುರು ಶಿಷ್ಯರ ಬಳಗವಿರುವ, ಜ್ಞಾನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡುವ ಶಿಷ್ಯರು, ಜ್ಞಾನದ ಆಶಯಗಳಾದ ಗುರುಗಳು, ಶಿಕ್ಷಣಕ್ಕೆ ಮತ್ತು ಜ್ಞಾನಕ್ಕೆ ಸರ್ವಶ್ರೇಷ್ಠತೆಯನ್ನು ಸರ್ವ ಮಾನ್ಯತೆ ನೀಡಿ ಗೌರವಿಸುವ ಜನರಿಂದ ತುಂಬಿದ ದೇಶ ನನ್ನದಾಗಬೇಕು. ಅದೇ ನನ್ನ ಕನಸು. ಆದ್ಮೇಲೆ ಇನ್ನೊಂದು ಅಂಶವನ್ನು ಗಮನಿಸಿ. ಭಾರತ ಇತಿಹಾಸ ಅದು ಸೋಲಿನ ಇತಿಹಾಸ ಅಲ್ಲ, ಅದು ಸಂಘರ್ಷದ ಇತಿಹಾಸ. ಎಲ್ಲಿ ಒಂದು ಸಾರಿ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿ ಇಡೀ ಯುರೋಪಿಗೆ ತತ್ವಜ್ಞಾನ ಬೋಧಿಸಿದ ಮತ್ತು ಅದಕ್ಕೆ ತಾವೇ ಸಮರ್ಥರು ಎಂದು ಬೀಗುತ್ತಿದ್ದ ಗ್ರೀಕರಿಂದ ಎಲ್ಲಿದ್ದಾರೆ? ವೈರಿಗಳ ಆಕ್ರಮಣದ ಒಂದೇ ಹೊಡೆತಕ್ಕೆ ಅವನತಿ ಹೊಂದಿತ್ತಲ್ಲವೇ? ಆ ನಂತರ ದೇಶದಲ್ಲಿ ಮತ್ತೊಬ್ಬ ಸಾಕ್ರಟೀಸ್, ಪ್ಲೇಟೋ, ಯೂಕ್ಲಿಡ್, ಅರಿಸ್ಟಾಟಲ್ ಹುಟ್ಲೇ ಇಲ್ಲ. ಅಷ್ಟೇ ಏಕೆ ಗೆಳೆಯರೇ, ಸೀಸರ್ನ ರೋಮನ್ ಸಾಮ್ರಾಜ್ಯ, ಅಮೆರಿಕದ ಮಾಯಾ ಸಂಸ್ಕೃತಿ, ಇಂಕಾ, ಚಾಂಡಿಯನ್, ಮೆಸೊಪಟೋಮಿಯಾ ಸಂಸ್ಕೃತಿಗಳಿಂದ ಎಲ್ಲಿವೆ? ಹಲವಾರು ಆಕ್ರಮಣಗಳು ನಡೆದರೂ ಪುರು
ಸಲ ಸೋತಿದೆ, ಆದರೆ ಸತ್ತಿಲ್ಲ. ಇಂಥ ಅದಮ್ಯ ಭಾರತ ನನ್ನದಾಗಬೇಕು, ಅದೇ ನನ್ನ ಕನಸು. ಸಾಹಿತ್ಯದ ಬಗ್ಗೆ ಹೇಳುವುದಾದರೆ ಸಾಹಿತ್ಯಿಕವಾಗಿ ನಮ್ಮ ಭಾರತದ ಕೊಡುಗೆ ಅದ್ವಿತೀಯವಾದುದು. ವೇದ, ಉಪನಿಷತ್ತು, ಆಗಮ, ಪುರಾಣಗಳು, ಶಾಸ್ತ್ರ ಗ್ರಂಥಗಳು, ರಾಮಾಯಣ ಮತ್ತು ಮಹಾಭಾರತದಂಥ ಮಹಾಕಾವ್ಯಗಳು, ಹೀಗೆ ಸಾಹಿತ್ಯ ಒಂದು ಗೌರಿ ಶಿಖರದಂತೆ ಎತ್ತರವಾಗಿ ಬೆಳೆದು ನಿಂತಿದೆ. ಕವಿ ಬಂಕಿಮಚಂದ್ರ ಚಟರ್ಜಿ ಅವರ ಸಾಹಿತ್ಯ ಕುಲುಮೆಯಿಂದ ಹೊರಹೊಮ್ಮಿದ ಒಂದೇ ಮಾತೃವೆಂಬ ಗೀತೆ ಇಡೀ ಭಾರತ ದೇಶದ ದೇಶಭಕ್ತ ಜನ ಹೃದಯಕ್ಕೆ ಕಿಚ್ಚು ಹಚ್ಚಲಿಲ್ಲವೇ? ಈ ಒಂದೇ ಗೀತೆ ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನು ನಡುಗಿಸಲಿಲ್ಲವೇ? ಆ ಸಾಹಿತ್ಯದ ಶಕ್ತಿಯಾದರೂ ಯಾವುದು? ಅದೇ ದೇಶಭಕ್ತಿ. ಕವಿ ರವೀಂದ್ರನಾಥ್ ಠಾಗೋರರ ಜನಗಣಮನ ಗೀತೆಯು ಇಡೀ ಭಾರತದ ಜನರನ್ನು ಬೆಸೆಯಲಿಲ್ಲವೇ? ರಾಷ್ಟ್ರಗೀತೆಯಾಗಿ ಮಾರ್ಪಾಡಲಿಲ್ಲವೇ? ವ್ಯಾಸ, ಭಾಸ, ಕಾಳಿದಾಸ, ಬುದ್ಧ, ಬಸವ, ಕನಕದಾಸ, ಪಂಪ, ಪೊನ್ನ, ರನ್ನ, ಹೀಗೆ ಕವಿ ಕೋಗಿಲೆಗಳ ಪುಣ್ಯಾರಮವಾಗಿ ನಾಡು ಶರಣನ ವಚನಗಳಿಂದ, ಜಾನಪದ ಸೊಗಡಿನ ಬೆಡಗಿನ ನುಡಿಗಳಿಂದ ಸಾಹಿತ್ಯ ಸಿರಿದೇವ ಕೀರ್ತಿ ಹೆಚ್ಚಾದಂತೆ ಮಾಡಿದೆ. ಅಷ್ಟೇ ಅಲ್ಲ, ಅವು ನಮ್ಮನ ಬಾಳಿನ ಬುದ್ಧಿ ಆಗಿವೆ. ಇಂಥ ಅಮೂಲ್ಯವಾದ ಸಾಹಿತ್ಯ ಸಿರಿಯಿಂದ ಕೂಡಿದ ದೇಶ ನನ್ನದಾಗಬೇಕು, ಅದೇ ನನ್ನ ಕನಸು. ಧೈರ್ಯ ಸಾಹಸ ಬಗ್ಗೆ ಹೇಳುವುದಾದರೆ ಜಿತೇಣ ಲಕ್ಷ್ಮಿ ಮೃತೇನ ಸುರಾಂಗಣ ಕ್ಷಣ ವಿದ್ವಾಂಸಿನಿ ಕಾಯೆ ಮರಡೇರಣೆ. ಅಂದರೆ ಗೆದ್ದರೆ ವಿಜಯಲಕ್ಷ್ಮಿ, ಸೋದರೆ ವೀರ ಸರ್ಗ. ಕ್ಷಣದಲ್ಲಿ ನಾಶ ಹೊಂದುವೆ ದೇಹಕ್ಕೆ ಚಿಂತೆ ಏಕೆ ಎಂದು ವೀರಾವೇಶದಿಂದ ಹೋರಾಡಿದ ಅರ್ಜುನ ಭೀಮನಿಂದ ಹಿಡಿದು ಸಾವರ್ಕರ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ರವರೆಗೆ ನಮ್ಮ ವೀರ ಯೋಧರು ತೋರಿದ ಧೈರ್ಯ ಮತ್ತು ಸಾಹಸಗಳು ಎಂದೆಂದಿಗೂ ಮಾದರಿಯಾಗಿವೆ. ಆತ್ಮೀಯರೇ, ಇಲ್ಲಿ ಒಂದೆರಡು ಉದಾಹರಣೆ ನೀಡುವ ಪ್ರಯತ್ನ ಮಾಡುತ್ತೇನೆ. 1909 ಜುಲೈ 1ರಂದು ಲಂಡನ್ನಿನ ಜಹಾಂಗೀರ್ ಸಭಾಂಗಣದಲ್ಲಿ ಭಾರತಕ್ಕೆ ಪೀಡೆಯಾಗಿದ್ದ ಆಂಗ್ಲ ಅಧಿಕಾರಿ ಕರ್ಜನ್ ವೈಲಿಯನ್ನು ಗುಂಡಿಕ್ಕಿ ಕೊಂದ ಮೊದಲನ ಧಿಂಗ್ರಾನ ಬಗ್ಗೆ ಹೇಳಲ್ಲ. ಫಾಸಿ ಶಿಕ್ಷೆಗೆ ಒಳಗಾದ ಮದನ್ ಕೊನೆಯಲ್ಲಿ ಹೇಳಿದ ಮಾತನ್ನು ಯುವಕರು ಮರೆಯಲು ಸಾಧ್ಯವೇ? ಮದನ್ ಹೇಳ್ತಾನೆ, ಅಮ್ಮ ಭಾರತ್ ಮಾತೆ, ನೀನ್ ತಾಯಿ, ನಾನ್ ಮಗು. ನಿನ್ ಕೆಲಸ ಅಂದ್ರೆ ಅದು ಭಗವಂತನ ಕೆಲಸ. ನಿನ್ನಂತ ದೊಡ್ಡ ತಾಯಿಗೆ ನನ್ನಂತ ದೊಡ್ಡ ಮಗ ರಕ್ತನಲ್ದೆ ಬೇರೇನ್ ಕೊಡಲು ಸಾಧ್ಯ ಎಂದು ಹೇಳಿ ಉರುಳಿಗೆ ತುಂಬಿಸಿ ಕೊಳ್ಳನ್ನು ಒಡ್ತಾನೆ. ಅವನ ಬಾಯಿಯಲ್ಲಿ ಬಂದ ಕೊನೆಯ ಮಾತು ಒಂದೇ ಮಾತರಂ. ಇನ್ನು ಪಂಜಾಬಿನ ವೀರ ಕೇಸರಿ ಭಗತ್ ಸಿಂಗ್ ಕಥೆ ಕೂಡ ಇದೇ ರೀತಿಯಾಗಿದೆ. ಫಾಸಿ ಶಿಕ್ಷೆ ನೀಡಲು ಬಂದ ಅಧಿಕಾರಿಗಳಿಗೆ ಭಗತ್ ಹೇಳ್ತಾನೆ, ಅಧಿಕಾರಿಗಳೇ, ಭಾರತ ಮಾತೆಯ ಮುಕ್ತಿಗಾಗಿ, ಸ್ವಾತಂತ್ರ್ಯ ಪ್ರಾಪ್ತಿಗಾಗಿ ಅವಳ ಮಕ್ಕಳು ಹೇಗೆ ನಗುನಗುತ್ತಾ ಪ್ರಾಣವನ್ನು ಕೊಡ್ತಾರೆ ಎಂದು ನೋಡುವ ಭಾಗ್ಯ 30 ಕೋಟಿ ಜನರಲ್ಲಿ ನಿಮಗೆ ಮಾತ್ರ ಪ್ರಾಪ್ತವಾಗಿದೆ ಎಂದು ಹೇಳಿ ಉರುಳಿಗೆ ತುಂಬಿಸಿ ಕೊಳ್ಳನ್ನು ನೋಡ್ತಾನೆ. ಅವನ ಬಾಯಿಯಲ್ಲಿ ಬಂದ ಕೊನೆಯ ಮಾತು ಒಂದೇ ಮಾತರಂ. ಇನ್ನು ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್ನ ಕಥೆ ಕೇಳಿದರೆ ಕಣ್ಣಲ್ಲಿ ನೀರು ಬರುತ್ತೆ, ಹೃದಯಾಭಿಮಾನದಿಂದ ತುಂಬುತ್ತೆ. ಮರಣದಂಡನೆಗೆ ಒಳಗಾದ ಮಗನನ್ನು ನೋಡಲು ತಾಯಿ ಬರ್ತಾಳೆ, ಬಿಸ್ಮಿಲ್ನ ಕಣ್ಣಲ್ಲಿ ನೀರು ಬರುತ್ತೆ. ಆಗ ತಾಯಿ ಹೇಳ್ತಾಳೆ, ಮಗು ರಾಮ್ ಪ್ರಸಾದ್, ಸೂರ್ಯ ಮುಳುಗದ ಸಾಮ್ರಾಜ್ಯಕ್ಕೆ ನನ್ನ ಮಗ ಸವಾಲು ಹಾಕಿದ ಹೆಮ್ಮೆಯಿಂದ ಬಂದಪ್ಪ. ಆದ್ರೆ ನಿನ್ ಕಣ್ಣಲ್ಲಿ ನೀರು ಅಂದಾಗ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಹೇಳ್ತಾನೆ, ಅಮ್ಮ ಇದು ಹೆದರಿಕೆ ಕಣ್ಣೀರಲ್ಲ, ದೇಶಕ್ಕಾಗಿ ಮರಣದಂಡನೆಗೆ ಹೋಗೋ ಮಗನನ್ನು ನೋಡಿ ಆಶೀರ್ವಾದ ಮಾಡಲು ಬಂದಂತ ನಿನ್ನಂತ ವೀರ ಮಾತೆ ಮಡ್ಲಲ್ಲಿ ನಾನು ಹುಟ್ಟಿದನಲ್ಲ, ಆ ಸಂತೋಷಕ್ಕೆ ಬಂದ ಕಣ್ಣೀರು ಎಂದು ಹೇಳ್ತಾನೆ. ಬಂಧುಗಳೇ, ದೇಶ ಪ್ರೇಮಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕೆ? ಸೋಲರಿಯದ ಶಕ್ತಿ ನಿನ್ನದು, ಸಾವರಿಯದ ಸಂತತಿ, ಕಾಲನ ಜೊತೆ ಕಾಲ ನೀಡುವ ನಿನ್ನ ಜಯ ಸಂಸ್ಕೃತಿ. ನಿನಗೆ ಹಾಲ ನೆರೆದ ತಾಯಿ ಸನಾತನೆ ಭಾರತಿ, ಅವಳ ಗರಿಮೆ ಗಳಿಕೆಗಾಗಿ ಜೀವಿಸು, ಮುಂದೆ ಧಾವಿಸು ಎಂದು ಹೇಳುತ್ತಾ ಅಟ್ಟಹಾಸದಿಂದ ಮೆರೆದ ದುಷ್ಟರನ್ನು ದಿಟ್ಟತನದಿಂದ ಮಟ್ಟ ಹಾಕಿ ಭಾರತ ಮಾತೆಗೆ ಸ್ವಾತಂತ್ರ್ಯದ ಪಟ್ಟು ಕಟ್ಟಿದ ಆ ಜಗಜಟ್ಟಿಗಳ ಕಥೆಯನ್ನು ಈ ಪುಟ್ಟ ಸಮಯದಲ್ಲಿ ನಾನೆಂತೂ ಹೇಳಲಿ ಎಂದು ಹೇಳುತ್ತಾ, ಇಂಥ ವೀರ ಯೋಧರಿಂದ, ಧೈರ್ಯ ಸಾಹಸಗಳಿಂದ, ಶೌರ್ಯ ಪರಾಕ್ರಮಗಳಿಂದ ಯಾವಾಗಲೂ ಮೆರೆಯುವ ದೇಶ ನನ್ನದಾಗಬೇಕು. ಹೇ ಭಾರತ್ ಮಾತಾ, मुक्ति का मंत्र दो, आत्म स्वतंत्र हो, सत्य बोलने से हमको कोई रुके नहीं,
ಭಾರತೀಯರ ಸರ್ ಕಭಿ ಝುಕೆ ನಹಿ ಎಂದು ಹೇಳುತ್ತಾ ನನ್ನ ಭಾಷಣಕ್ಕೆ ವಿರಾಮ ಹೇಳ್ತಾನೆ. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ. ಕಲಿಗಳೇ, ಸಿರಿಗನ್ನಡ ಸಿರಿನಾಡಿನ ಸಿಂಹಗಳೇ, ತಾಯಿ ಭುವನೇಶ್ವರಿಯನ್ನು ಆರಾಧಿಸುವ ಸ್ವಾಭಿಮಾನದ ಸರದಾರರೇ, ಕನ್ನಡ ನಾಡಿನ ಭವ್ಯ ಪರಂಪರೆ ಕುರಿತು ಮಾತನಾಡಲು ನನಗೆ ಅತ್ಯಂತ ಹರ್ಷವೆನಿಸುತ್ತದೆ. ಆದ್ಮೇಲೆ ಐತಿಹಾಸಿಕವಾಗಿ ಈ ನಾಡಿನ ಇತಿಹಾಸದ ಪುಟಗಳನ್ನು ತಿರುಗಿ ಹಾಕಿದಾಗ ಭವ್ಯ ಪರಂಪರೆ ನಿಮಗೆ ಕಂಡೀತು. ಆದ್ಮೇಲೆ ಸಾಕ್ಷಾತ್ ಭಗವಂತನಾದ ಶ್ರೀರಾಮಚಂದ್ರ ಹೆಂಡತಿಯನ್ನು ಕಳೆದುಕೊಂಡು ಕಾಡಿನಲ್ಲಿ ಕಂಡಿಟ್ಟಾಗ ಒಂದೇ ನಿಗದಕ್ಕೆ ಸಾಗರವನ್ನು ಹಾರಿ ಸೀತಾಮಾತೆಯನ್ನು ಹಿಡಿದಿ ಶ್ರೀರಾಮನ ಸಂದೇಶವನ್ನು ಮಾತಿಗೆ ತಿಳಿಸಿ ಲಂಕೆಗೆ ಬೆಂಕಿ ಇಟ್ಟು ದುಷ್ಟ ರಾವಣನ ಸಂಹಾರದ ಮುಂಡು ಎನ್ನುವಾಗ ವೀರ ಹನುಮ ಹುಟ್ಟಿದ ನಾಡು ಯಾವುದು? ಅದೇ ಕರ್ನಾಟಕ. ಅಟ್ಟಹಾಸದಿಂದ ಬೆಳೆದು ಸಜ್ಜನರನ್ನು ಸಂಕಷ್ಟಕ್ಕೀಡು ಮಾಡಿದ, ಮಹಿಷಾಸುರನನ್ನು ಸಂಹಾರ ಮಾಡಿದ ರಣಗಡಿ ಚಾಮುಂಡಮ್ಮಯು ನೆಲ್ಲಿದ್ದದಾಗಿ ಗೆಲ್ಲಿ. ಅದೇ ಕರ್ನಾಟಕದಲ್ಲಿ ಶಕ್ತಿ ದೇವತೆಗಳಾದ ಕೊಲ್ಲೂರು ಮೂಕಾಂಬಿಕೆ, ಸಿಂಧಿನ ಮಯಕ, ಸೌಗತೆ ಎಲ್ಲಗಳು ಸದಾ ಈ ನಾಡಿಗೆ ಶಕ್ತಿಯನ್ನು ತುಂಬುತ್ತಿಲ್ಲವೇ? ವಿದ್ಯಾದೇವತೆಯಾದ ಶೃಂಗೇರಿಯ ಶಾರದೆ ಹೊರನಾಡು ಅನ್ನಪೂರ್ಣೇಶ್ವರಿಯವರು ಸದಾ ಪಡೆಯುತ್ತಿರುವ ಯಾರನ್ನು? ಈ ನಾಡಿನ ಮಕ್ಕಳಲ್ಲವೇ? ಶಿವಭಕ್ತನಾದ ರಾವಣನು ಶಿವನ ಆತ್ಮಲಿಂಗವನ್ನು ಪಡೆದು ಮೊಟ್ಟ ಮೊದಲು ಭೂಮಿಗೆ ಬಂದದ್ದಾದರೂ ಎಲ್ಲಿ? ಅದೇ ಕರ್ನಾಟಕದಲ್ಲಿ. ಆ ಆತ್ಮಲಿಂಗವನ್ನು ಮರಳಿ ಪಡೆದು ರಾವಣನ ಗರ್ವ ಭಂಗ ಮಾಡಿದ ಗಣಪತಿಯು ಬಾಲಕನ ವೇಷಧಾರಿಯಾಗಿ ಮೊಟ್ಟ ಮೊದಲು ಭೂಮಿಗೆ ಬಂದದ್ದಾದರೂ ಎಲ್ಲಿ? ಇಂದಿಗೂ ಆ ಶಿವನ ಆತ್ಮ ಇರುವುದಾದರೂ ಎಲ್ಲಿ? ಇದೇ ನಾಡಿನ ಗೋಕರ್ಣದಲ್ಲಿ ಎಂದಾಗ ಎಂಥ ಭಕ್ತನ ಹೃದಯವು ತುಂಬಿ ಬರುವುದಿಲ್ಲವೇ? ಗೋಡೆಯನ್ನು ಒಡೆದು ಭಕ್ತ ಕಣ್ಣುಗಳಿಗೆ ದರ್ಶನ ನೀಡಿದ ಉಡುಪಿಯ ಶ್ರೀಕೃಷ್ಣ, ಧರ್ಮಸ್ಥಳದ ಶ್ರೀಮಂದಿರದ ವರು ಸದಾ ಈ ನಾಡನ್ನು ಕೊಯ್ಯುತ್ತಿಲ್ಲವೇ? ಈ ನಾಡಿನ ಶಾಸ್ತ್ರಜ್ಞರ ಬಗ್ಗೆ ಕೇಳ್ತೀರಾ? ಚಾಮುಂಡಿ ಔತಣಕ್ಕೆ ಶತ್ರು ರಕ್ತ ತರ್ಪಣ, ಚಾಮುಂಡಿ ಔತಣಕ್ಕೆ ಶತ್ರು ರಕ್ತ ತರ್ಪಣ, ನಾಡಿನ ಏಕಾತ್ಮ ಶಕ್ತಿಗೆ ನಮ್ಮ ಹೃದಯದ ಅರ್ಪಣ. ಜಯ ಲಕ್ಷ್ಮಿ ಹೃದಯನ ಸುರಾಂಗಣ ಕರವಿ ಸೋಂಸಿನಿಕಾಯ ಮರಣೆ ಅಂದರೆ ಎಸರೇ ವಿಜಯಲಕ್ಷ್ಮಿ, ಸೋತರೇ ವೀರ ಸ್ವರ್ಗ. ಕ್ಷಣದಲ್ಲಿ ನಾಶ ಹೊಂದುವ ದೇಹಕ್ಕೆ ಚಿಂತೆ ಏಕೆ ಎಂದು ವೀರಾವೇಶದಿಂದ ಬದುಕಿದ ವೀರ ಕಣ್ಣಿಗಳನ್ನು ನೆನೆಸಿಕೊಂಡಾಗ ಎಂಥವರ ರಕ್ತವು ಕುದಿಯಲಾರದೆ? ವಿಜ್ಞಾನಿಗಳ ದುಷ್ಟ ಕೃತ್ಯಕ್ಕೆ ನಾವು ನಡುಗುತ್ತಿರುವಾಗ ಭಕ್ತ ಬುಕ್ಕನ್ನು ಸಂಘಟಿಸಿ ವಿಜಯನಗರದ ಸಾಮ್ರಾಜ್ಯ ಸ್ಥಾಪಿಸಿದ ಮಹಾಯೋಗಿ ವಿದ್ಯಾರಣ್ಯ ಧರ್ಮ ತಾಯಿತು ಇದೇ ನಾಡಿನಲ್ಲಿ. ಇಡೀ ದೇಶವನ್ನೇ ಗೆಲ್ಲಲೆಂದು ಹೊರಟ ಭಕ್ತವಾದನನ್ನು ನನ್ನ ಮಗಾನಿಗೆ ಕಲ್ಲಲ್ಲಿ ತಡೆ ಹಿಡಿದು ವೀರಾವೇಶದಿಂದ ಹೋರಾಡಿದ ದಕ್ಷಿಣ ಪ್ರದೇಶದಲ್ಲಿ ಸುಸಂಕಿತನಾದ ಎರಡನೇ ಪುಲಕೇಶಿ ಆಳಿದ ರಾಜ್ಯವಾದರೂ ಯಾವುದು? ಅದೇ ಕರ್ನಾಟಕ. ಭಾರತದ ಮೊದಲ ಸ್ವಾತಂತ್ರ್ಯ ರಣಕಹಳೆಯನ್ನು ನುಡಿದ ಕಿತ್ತೂರು ರಾಣಿ ಚೆನ್ನಮ್ಮ, ಬಿಚ್ಚುಗಟ್ಟೆ ವೀರ ಮುತ್ತೂರು ಬಾಳಪ್ಪ, ವೀರ ಸಂಗೊಳ್ಳಿ ರಾಯಣ್ಣ, ಸೂರ ಸಿಂಧೂರು ಲಕ್ಷ್ಮಣ ಪ್ರಾಣದ ಹಂಗು ತೊರೆದು ಬ್ರಿಟಿಷರ ವಿರುದ್ಧ ಹೋರಾಡಿದ ಮೈಸೂರಿನ ಹುಲಿಯಲ್ಲೇ ಪ್ರಖ್ಯಾತನಾದ ಟಿಪ್ಪು ಸುಲ್ತಾನ್ ವೈರಿಗಳ ಆಕ್ರಮಣವನ್ನು ಎಸೆದಾಗ ಗಂಟು ಗಟ್ಟಿಯನ್ನು ಹಾಕಿ ಒಳಿಕೆಯನ್ನೇ ಆಯುಧವನ್ನಾಗಿ ಮಾಡಿಕೊಂಡು ವೈರಿಗಳ ರುಂಡವನ್ನು ಸಂಡಾಡಿ ಕೋಟೆಯನ್ನು ರಕ್ಷಿಸಿದ ಧೀರ ಮಹಿಳೆ ವೀರವನಿತೆ ಒಬ್ಬ ಹುಟ್ಟಿದ ನಾಡಾದರೂ ಯಾವುದು? ಹೇ ಕರ್ನಾಟಕ. ಇವರ ಜೊತೆಯಲ್ಲೇ ಇದ್ದ ಸಂಜೆ ಗಣಮ್ಮ, ಬೆಳವಡಿ ಮಲ್ಲಮ್ಮ, ರಾಣಿ ಅಬ್ಬಕ್ಕದೇವಿ ಈ ನಾಡಿನ ಮಕ್ಕಳಲ್ಲವೇ? ಸಾಹಿತ್ಯದ ಬಗ್ಗೆ ಕೇಳ್ತೀರಾ? ಸುಮಾರು 2000 ವರ್ಷ ಇತಿಹಾಸವುಳ್ಳ ಕನ್ನಡ ಸಾಹಿತ್ಯವು ಮೇಲ್ವಾಗಿ ಬೆಳೆದು ನಿಂತಿದೆ. ಕ್ರಿಸ್ತಶಕ 450ರ ಹಲ್ಮಿಡಿ ಶಾಸನದಿಂದ ಹಿಡಿದು ಇಲ್ಲಿಯವರೆಗೂ ಬಲಗೊಂಡ ಕನ್ನಡ ಸಾಹಿತ್ಯವು ಅದ್ವಿತೀಯವಾದುದು. ಕನ್ನಡದ ಮೊದಲ ಅಲಂಕಾರ ಗ್ರಂಥವಾದ ಕವಿತಾಕ್ರಮದ ಬಗ್ಗೆ ಹೇಳಲ್ಲ? ಕತೆ ಪಿಡಿಗಾಡನಂ ಕತೆ ನೀಗಿರ ನೀಗಿಯದು ಸಮಸ್ತ ಭಾರತಂ ಅಪೂರ್ವವಾಗಿ ಸಲಪೇಲ ಕವೀಶ್ವರನಿಂದ ವರ್ಣಕಂ ಸಖ್ಯಾಳ ಒಡಂಬಡೆ ಪ್ರೇವಡೆ ಪಂಪನೆ ಪ್ರೇವು ಎಂದು ಕವಿಗಳಿಂದ ಪ್ರಶಂಸೆ ಪಡೆದ ಆದಿಕವಿ ಪಂಪನ ವಿಕ್ರಮಾರ್ಜುನ ವಿಜಯದ ಬಗ್ಗೆ ಹೇಳಲ್ಲ? ಕನ್ನಡ ಗದಾಯುಧದ ಬಗ್ಗೆ ಹೇಳಲ್ಲ? ಲಕ್ಷ್ಮೀಶನ ಜೈಮಿನಿ ಮಾರ್ಗ ಬಗ್ಗೆ ಹೇಳಲ್ಲ? ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದನ ಸಾರ, ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದನ ಸಾರ. ಯೋಗೀಶ್ವರರ ಕಷ್ಟ ವಿಚಾರ ಮನುಷ್ಯಜನಿಗೆ ಬುದ್ಧಿಗುಣ, ಯೋಗೀಶ್ವರರ ಕಷ್ಟ ವಿಚಾರ ಮನುಷ್ಯಜನಿಗೆ ಬುದ್ಧಿಗುಣ. ವಿಲಹಿಗಳ ಶೃಂಗಾರ ವಿದ್ಯಾ ಪ್ರೇಮಿಗಳ ಅಲಂಕಾರ
ವೀರ ಭಾಷಣದ ಬಗ್ಗೆ ಹೇಳೋಣ, ಕೇಶರಾಜನ ಚಕ್ರಮಣಿ ಶಾಸ್ತ್ರದ ಬಗ್ಗೆ ಹೇಳೋಣ, ಶರಣರ ವಚನ ಬಗ್ಗೆ ಹೇಳೋಣ, ದಾಸರ ಕೀರ್ತಿನ ಬಗ್ಗೆ ಹೇಳೋಣ. ಸಂವಿಧಾನದಲ್ಲಿ ಅನುಮತಿ ಪಡೆದ 22 ಭಾಷೆಗಳಲ್ಲಿ ಯಾವ ಭಾಷೆ ಗೊತ್ತಿಲ್ಲ 7 ಜ್ಞಾನಪೀಠ ಪ್ರಶಸ್ತಿಗಳು ಸಿಕ್ಕದ್ದು ಕನ್ನಡ ಭಾಷೆಯ ಸಾಹಿತ್ಯಕ್ಕಲ್ಲದೆ. ಈ ಪ್ರಶಸ್ತಿಯ ಗರಿಯನ್ನು ತಾಯಿ ಕನ್ನಡಾಂಬೆ ಕೀರ್ತಿಯ ಜೊತೆಗೆ ಮುಟ್ಟಿಸಿದ ರಾಷ್ಟ್ರಕವಿ ಕುವೆಂಪು, ಬೇಂದ್ರೆ, ಕಾಲಂ, ಮಾಸ್ತಿ, ಗೋಕಾಕ್, ಅನಂತಮೂರ್ತಿ, ಕಾರ್ನಾಡ್ ಇವರೆಲ್ಲ ಕನ್ನಡದ ಬಹುದೊಡ್ಡ ಆಸ್ತಿ ಅಲ್ಲದೆ. ಅಷ್ಟೇ ಯಾಕೆ ಗೆಳೆಯರೆ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ ಬೆಕ್ಕಂದುಗಳಿಗೆ ನೆನೆಯೇನ ಎಂದು ಮನದುಂಬಿ ಹಾಡಿದ ಜನಪದ ತಾಯಿಯ ದೇಶ ಪ್ರೇಮವಾಗಲಿ. ಆಡಿವ ನೆನಕಂದ ಅಂಗಾಲ ತೋರೇನ, ಆಡಿವ ನೆನಕಂದ ಅಂಗಾಲ ತೋರೇನ. ತೆಂಗಿನಕಾಯಿ ಚೆಳ್ಳಿರ ತಕ್ಕೊಂಡು, ತೆಂಗಿನಕಾಯಿ ಚೆಳ್ಳಿರ ತಕ್ಕೊಂಡು ಬಂಗಾಳ ಮಾರಿ ತೋರೇನ ಎಂಬ ಮಾತಿನಲ್ಲಿರುವ ತಾಯಿ ಮಮತೆಯಾಗಲಿ. ಆ ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಕೂಡ ಮನ್ಯಾಗು ನೆನಕಂದ ಜ್ಯೋತಿಯೇ ಆಗುತ್ತಿರುತ್ತಲ್ಲ ಎಂಬ ಕನ್ನಡ ತಾಯಿಯ ಹಾರೈಕೆಗೆ ಬೆಲೆ ಕಟ್ಟಲು ಸಾಧ್ಯತೆ. ಇನ್ನು ಕನ್ನಡ ವೇದಗಳಂತಿರುವ ಶರಣ ವಚನಕ್ಕೆ ಏನೆಂದು ವಂದಿಸಲಿ. ಕನ್ನಡ ಸಾಹಿತ್ಯ ಸಾರಸುತ ಲೋಕವನ್ನೇ ಬೆಳೆದ ಇಂಥ ಮಹನೀಯರು ಪಡೆದ ಕನ್ನಡಿಗ ನೀನೇ ಧನ್ಯ. ಕಲೆಯ ಸಂಗೀತದ ಬಗ್ಗೆ ನನ್ನ ನಾಡುಗಳ ಕೀರ್ತಿ ಹೆಮ್ಮೆ ಪಡುವಂಥದ್ದು. ಬದಾಮಿ, ಐಹೊಳೆ, ಪಟಕ್ಕಲ್ಲು, ಬೇಲೂರು, ಹಳೆಬೀಡು ಮತ್ತು ಸೋಮನಾಥ ದೇವಾಲಯಗಳು ಮತ್ತು ಅವರ ಶಿಲ್ಪಿಯನ್ನೇ ಜಾತಿ ಪಡೆದ ಜಗತ್ ಪ್ರಸಿದ್ಧ ಶಿಲ್ಪಿ ಜಗನ್ನಾಚಾರ್ಯನನ್ನು ಮರೆಯುವುದಾದರೂ ಜಗತ್ತು. ಇನ್ನು ಸದಾ ಮುಗುಳನ ಮುಖ ಇಡೀ ಜಗತ್ತಿಗೆಲ್ಲ ಅಹಿಂಸಾತ್ವವನ್ನು ಬೋಧಿಸಿದ ಶ್ರವಣ ಬೆಳಗೊಳದ 58 ಅಡಿ ಎತ್ತರದ ಗೊಮ್ಮಟೇಶ್ವರ ಚಿತ್ರಕಲೆಗೂ ಮತ್ತು ಅದನ್ನು ನಿರ್ಮಿಸಿದ ಸೌಂದರ್ಯನಿಗೂ ಕೋಟಿ ಕೋಟಿ ಪ್ರಣಾಮಗಳು. ಇನ್ನು ಸಂಗೀತ ಕ್ಷೇತ್ರಕ್ಕೆ ಬಂದರೆ ಇಡೀ ದೇಶದಲ್ಲೇ 2 ಸಂಗೀತ ಪರಂಪರೆ. ಒಂದು ಹಿಂದೂಸ್ತಾನಿ ಸಂಗೀತ, ಇನ್ನೊಂದು ಕರ್ನಾಟಕ ಸಂಗೀತ. ಈ ಕರ್ನಾಟಕ ಸಂಗೀತ ಪಿತಾಮಹ ಯಾರೆಂದರೆ ದಾಸ ಶ್ರೇಷ್ಠರಾದ ಪುರಂದರದಾಸರು ಎಂದಾಗ ಕನ್ನಡಿಗರ ಹೃದಯದಲ್ಲಿ ನಿಲ್ಲುವುದಿಲ್ಲವೇ? ಅಷ್ಟೇ ಅಲ್ಲ, ಇಡೀ ಸಂಗೀತ ಲೋಕದಲ್ಲಿ ದೇಶ ವಿದೇಶದಲ್ಲಿ ಮೆರೆದ ಈ ಮಧ್ಯ ನಟಿ ಗಂಗೂಬಾಯಿ ನಡಗಲ್, ಸವಾಯಿ ಗಂಧರ್ವರ ಆದಿಯಾಗಿ ನಮ್ಮ ಜಿಲ್ಲೆಯವರೇ ಆದ ಕುಮಾರ್ ಗಂಧರ್ವ. ಅಷ್ಟೇ ಅಲ್ಲ, ನಮ್ಮೆಲ್ಲರ ಪ್ರೀತಿಯ ಸಾಧರಾದ ಈಶ್ವರಪ್ಪ ನಿತ್ಯವರನ್ನು ಮರೆಯುವುದಾದರೂ ನೆನಪು. ಆದ್ಮೇಲೆ ಕನ್ನಡಿಗರ ಸ್ವಭಾವದ ಬಗ್ಗೆ ಹೇಳುವುದಾದರೆ ಸುಭಟಗಳು, ಸುಪ್ರಭುಗಳು, ಕವಿಗಳು, ಅಭಿಜನಗಳು, ವಿವೇಕಿಗಳು, ನಾಗಗಳು, ಅಭಿಮಾನಿಗಳು, ಅತ್ಯುಗ್ರರು, ಸಾಧುಗೆ ಸಾಧು, ಮಾಧುರನಿಗೆ ಮಾಧುರ್ಯಂ, ಕಲೆಗೆ ಕಲಿಯುಗಲ್ ಕಲಿತಾನ್, ಮಾಧವನಿದನ್ ತೆರನಲ್ಲ. ಅಂದರೆ ನಾವು ಒಳ್ಳೆಯವರಿಗೆ ಒಳ್ಳೆಯವರು, ಸಾಧುಗಳಿಗೆ ಸಾಧುಗಳು. ಆದರೆ ನಮ್ಮ ನಾಡುಗಳ ಮೇಲೆ ಕೆಟ್ಟ ದೃಷ್ಟಿ ಬೀದರೆ ನಮ್ಮಂತ ಕೆಟ್ಟವರೇ ಯಾರೂ ಇಲ್ಲ ಎಂದು ಹೇಳ್ತಾ ಬಂಧುಗಳೇ, ಇಂಥ ಶ್ರೀಮಂತ ಕನ್ನಡ ಅಭಿಮಾನದ ಕೊರತೆಯಿಂದ ಜರುಗುತ್ತಿದೆ. ತಾಯಿ ಭುವನೇಶ್ವರಿಯು ಅನಾಥರಾಗುತ್ತಿದ್ದಾರೆ. ಆದ್ದರಿಂದ ಕನ್ನಡಿಗ ಎಚ್ಚರಾಗು, ಎಚ್ಚರಾಗು, ಎಚ್ಚರಾಗು ಧೀರ. ಕನ್ನಡತಿ ಕರೀತಿಗಳು ಓ ಗುಂಟಮಾರ. ಏಳು ಕನ್ನಡಿಗ ಏಳಿನ್ನು ಎದ್ದೇಳು, ಏಳು ಕನ್ನಡಿಗ ಏಳಿನ್ನು ಎದ್ದೇಳು. ಕನ್ನಡದ ಕಡೆ ಕೂಗೇಳು. ಕಣವಲ್ಲವ ನೀನು ಈ ನಾಡ ಪರಮಾಣು, ಕಣವಲ್ಲವ ನೀನು ಈ ನಾಡ ಪರಮಾಣು. ಕನ್ನಡಕ್ಕಾಗಿ ಹೋರಾಡು ಸತತನು ಎಂದು ಹೇಳ್ತಾ ಆತ್ಮೀಯ ಕನ್ನಡಿಗ ನುಗ್ಗು ಮುಂದಕ್ಕೆ, ನೀ ನುಗ್ಗು ಮುಂದಕ್ಕೆ. ದಿಕ್ಕಿನಿಂದ ಬಗ್ಗು ಬೆಳೆದು ಸಕ್ಕಿನಲ್ಲವ ಹರಿಗಳ ನಕ್ಕೆ ಹಾಕು ಸಕ್ಕ ಸಿರಿಕೆ ನುಗ್ಗು ಗೆಲುವಿನ ಅಂಗಳಕ್ಕೆ. ತಡೆವರಾರು ನಿನ್ನನು ಧೈರ್ಯ ನಿನ್ನ ಇದ್ದರೆ, ತಡೆವರಾರು ನಿನ್ನನು ಧೈರ್ಯ ನಿನ್ನ ಇದ್ದರೆ, ಬಡಿವರಾರು ನಿನ್ನನು ಬಲವು ನಿನ್ನಲ್ಲಿದ್ದರೆ, ಬಡಿವರಾರು ನಿನ್ನನು ಬಲವು ನಿನ್ನಲ್ಲಿದ್ದರೆ. ಹೇಳಿ ಎಲ್ಲ ಕನ್ನಡನ, ಹೇಳಿ ಎಲ್ಲ ಕನ್ನಡದ ಶಕ್ತಿ ಬಂತ ಬೀದರೆ ಎಂದು ಜಗಕ್ಕೆ ಸಾರುವ ಸಮಯ ನಿಂತು ಬಂದಿದೆ. ಬೆಟ್ಟ ಗುಡ್ಡ ಪರ್ವತ ಅಡ್ಡಿ ಆಗದೆಂದಿಗೂ ಕಲ್ಲು ಮುಳ್ಳು